ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ಕೆಜಿಎಫ್ ನ ಜನಸಂಖ್ಯೆಯು 2021ರಲ್ಲಿ 1,63,600 ಆಗಿತ್ತು. ಅದು ವಾರ್ಷಿಕ 5% ವೇಗದಲ್ಲಿ ಹೆಚ್ಚಾಯಿತು. 2 ವರ್ಷದ ಅಂತ್ಯದಲ್ಲಿ ಜನಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಇದರ ಲೆಕ್ಕವನ್ನ ಹಾಕ್ಬೇಕು ಅಂದ್ರೆ ಚಕ್ರಬಡ್ಡಿಯ ಸೂತ್ರವನ್ನ ಅಪ್ಲೈ ಮಾಡೋಣ. ಓಕೆ, ಸೊ ಚಕ್ರಬಡ್ಡಿಯ ಸೂತ್ರ ಏನ್ ಹೇಳಿ, ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು ಎನ್. ಓಕೆ, ಸೊ ಇಲ್ಲಿ ಪಿ ಏನ್ ಹೇಳಿ, ಪ್ರಾರಂಭಿಕ ಜನಸಂಖ್ಯೆ. ಓಕೆ, ಸೊ ಪ್ರಾರಂಭಿಕ ಜನಸಂಖ್ಯೆ ಎಷ್ಟಿದೆ, 1,63,600. ಸೊ 1 ಪ್ಲಸ್, ಸೊ ಹೆಚ್ಚಳ ದರ ಎಷ್ಟಿದೆ, 5% ಅಲ್ವಾ. ಸೊ 5 ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು ಎನ್. ಸೊ ಇಲ್ಲಿ ಎನ್ ಏನ್ ಹೇಳಿ, ವರ್ಷಗಳು ಎಷ್ಟು, 2 ವರ್ಷದ ಅಂತ್ಯದಲ್ಲಿ ಹೇಳ್ಬೇಕಾಗತ್ತೆ. ಸೊ ಹೋಲ್ ರೇಸ್ ಟು 2. ಸೊ ಈಸ್ ಈಕ್ವಲ್ ಟು, ಸೊ ಇದನ್ನ ಸಾಲ್ವ್ ಮಾಡಿದ್ರೆ, ಸೊ 1,63,600 ಗುಣಿಸು, ಸೊ ಇದೇನಾಗತ್ತೆ, 105 ಡಿವೈಡೆಡ್ ಬೈ 100 ಅಲ್ವಾ. ಸೊ 105 ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು 2. ಸೊ ಈಸ್ ಈಕ್ವಲ್ ಟು 1,63,600 ಇಂಟು 105 ಡಿವೈಡೆಡ್ ಬೈ 100 ಇಂಟು 105 ಡಿವೈಡೆಡ್ ಬೈ 100 ಅಲ್ವಾ. ಸೊ ಇದರ ಘಾತ 2 ಇದೆ. ಸೊ ಇದನ್ನ ಸಾಲ್ವ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ 1,80,000 369 ಆಗುತ್ತೆ. 1,80,369 ಆಗತ್ತೆ. ಅಂದ್ರೆ ಏನಾಗತ್ತೆ ಹೇಳಿ, 2023ರ ಅಂತ್ಯಕ್ಕೆ ಅಂದ್ರೆ 2 ವರ್ಷದ ನಂತರ ಕೇಳ್ತಾ ಇದಾರಲ್ವಾ. ಸೊ 2021ರಲ್ಲಿ ಇಷ್ಟಿತ್ತು, ಹಾಗಾದ್ರೆ 2 ವರ್ಷದ ಅಂತ್ಯದಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ 2023ರ ಅಂತ್ಯಕ್ಕೆ ಕೆಜಿಎಫ್ ನಗರದ ಅಂದಾಜು ಜನಸಂಖ್ಯೆ ಎಷ್ಟಾಗತ್ತೆ ಹೇಳಿ, 1,80,369 ಆಗಿರತ್ತೆ. ಓಕೆ, ಸೊ ನೋಡಿ ಇದು ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ 2022ಕ್ಕೆ, ಸೊ 2023, ಸೊ ಇದು ಅಂತ್ಯದಲ್ಲಿ ಆಗಿರುವಂತಹ ಜನಸಂಖ್ಯೆ. ಥ್ಯಾಂಕ್ ಯು.